ಕಾಳಿ ಕನ್ನಡ ವಾಹಿನಿ, ಸತ್ಯ ನಿಮ್ಮ ಮುಂದೆ. ಇಂದಿನ ಮುಖ್ಯಾಂಶಗಳು. ಕೊರೋನಾ ಅಲರ್ಟ್. ನಗರದಲ್ಲಿ ಮೊಸಳೆ ಹಾವಳಿ. ನಿಗೂಢ ಸಾವನ್ನಪ್ಪಿದ ಯುವಕನ ಪರಿಚಯ. ಡಿ ಸ್ಯಾಮ್ಸನ್ ಮೂಲಕ ಮನವಿಗಳು. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಹಾರ್ದಿಕ ಶುಭಾಶಯಗಳು. ವಾರ್ತೆಗಳ ವಿವರ. ಬೇಕಾಗಿದ್ದಾರೆ. ಕಾಳಿ ಕನ್ನಡ ವಾಹಿನಿಗೆ ನಿರೂಪಕಿಯರು ಬೇಕಾಗಿದ್ದಾರೆ. ಪಿಯುಸಿ ಅಥವಾ ಪದವಿ ಹೊಂದಿರಬೇಕು. ಕನ್ನಡ ಭಾಷೆಯಲ್ಲಿ ಪ್ರಾವೀಣ್ಯತೆ ಪಡೆದಿರಬೇಕು. ಗಣಕಯಂತ್ರದ ಜ್ಞಾನವುಳ್ಳವರಾಗಿರಬೇಕು. ಆಸಕ್ತರು ತಮ್ಮ ಸ್ವವಿವರ ಹಾಗೂ ಇತ್ತೀಚಿನ ಭಾವಚಿತ್ರದೊಂದಿಗೆ ನಮ್ಮ ಇಮೇಲ್ ಐಡಿಗೆ ಕಳುಹಿಸಿ. ಇಲ್ಲವಾದರೆ ನಮ್ಮ ವಾಹಿನಿಯ ವಾಟ್ಸ್ಆಪ್ ನಂಬರ್ಗೆ ಸಂಪರ್ಕಿಸಿ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಹಾರ್ದಿಕ ಶುಭಾಶಯಗಳು. ದಾಂಡೇಲಿ ಸಮಸ್ತ ಜನತೆಗೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ಹಾರ್ದಿಕ ಶುಭಾಶಯಗಳು. ಹೆಣ್ಣು ಸಂಸಾರದ ಕಣ್ಣು. ಹೆಣ್ಣು ತಾಯಿಯಾಗಿ, ಮಗಳಾಗಿ, ಮಡದಿಯಾಗಿ, ಅಕ್ಕ ತಂಗಿಯಾಗಿ, ಸ್ನೇಹಿತೆಯಾಗಿ ಎಲ್ಲರ ಮನಗಳನ್ನು ಬೆಳಗುತ್ತಾಳೆ. ಹೆಣ್ಣನ್ನು ಗೌರವಿಸಿ ಎಂದು ಹೇಳುತ್ತಾ ದಾಂಡೇಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಕಾಳಿ ಕನ್ನಡ ವಾಹಿನಿಯ ಮೂಲಕ ನಮನಗಳು. ಕೊರೋನಾ ಅಲರ್ಟ್. ನಗರದಲ್ಲಿ ನಿಲ್ಲದ ಕೊರೋನಾ ಮಹಾಮಾರಿಯ ಆಟ. ಇಂದು ನಗರದಲ್ಲಿ 51 ಗಂಡು ಮತ್ತು 37 ಹೆಣ್ಣು ಸೇರಿ ಒಟ್ಟು 88 ಕೊರೋನಾ ಪ್ರಕರಣಗಳು ದಾಖಲಾಗಿದೆ. ನಗರದಲ್ಲಿ ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 481. ಸಾರ್ವಜನಿಕರು ಎಚ್ಚರದಿಂದಿರಬೇಕು. ನಗರದಲ್ಲಿ ಮೊಸಳೆ ಹಾವಳಿ. ದಾಂಡೇಲಿ ನಗರದಲ್ಲಿ ಮತ್ತೆ ಮೊಸಳೆ ರಾಯಣ್ಣನ ಹಾವಳಿ ಹೆಚ್ಚಾಗುತ್ತಲೇ ಇದೆ. ಕಳೆದ ಕೆಲವು ದಿನಗಳ ಹಿಂದೆಯೇ ನದಿಯಲ್ಲಿ ತೇಲಿ ಬಂದ ಯುವಕನ ಮೃತದೇಹವನ್ನು ತನ್ನ ಆಹಾರವಾಗಿ ಇಟ್ಟುಕೊಂಡು ಜನರಿಗೆ ಭಯ ಮೂಡಿಸಿತ್ತು. ನಿನ್ನೆ ಮತ್ತೆ ದಾಂಡೇಲಿಯ ಬೈಲ್ಪಾರಿನ ಸೇತುವೆಯ ಬಳಿ ನೀರಿನಲ್ಲಿ ಕರುವಿನ ಮೃತದೇಹ ಪತ್ತೆಯಾಗಿದೆ. ಅಲ್ಲಿನ ಸ್ಥಳೀಯರು ಮತ್ತು ಕಾಳಿ ಕನ್ನಡ ವಾಹಿನಿಯ ವೀಕ್ಷಕರು ಕರೆಯ ಮೂಲಕ ನಮಗೆ ವಿಷಯ ತಿಳಿಸಿದರು. ವಿಷಯ ತಿಳಿದ ನಂತರ ನಮ್ಮ ವಾಹಿನಿಯ ತಂಡ ಸ್ಥಳಕ್ಕೆ ಹೋಗಿ ಮಾಹಿತಿ ಕಲೆ ಹಾಕಿದರು. ಸ್ಥಳೀಯರ ಮಾಹಿತಿ ಪ್ರಕಾರ ನಿನ್ನೆ ಸಂಜೆ ಸುಮಾರು 7 ಗಂಟೆಗೆ ಹಸು ಮತ್ತು ಕರು ನೀರು ಕುಡಿಯಲು ನದಿಯ ದಡದಲ್ಲಿ ಬಂದಿತ್ತು. ನೀರಿನಲ್ಲಿದ್ದ ಮೊಸಳೆಯೊಂದು ಆಕಸ್ಮಿಕವಾಗಿ ಕರುವಿನ ಮೇಲೆ ದಾಳಿ ಮಾಡಿ ನೀರಿನಲ್ಲಿ ಎಳೆದೊಯ್ದ ದೃಶ್ಯ ಸ್ಥಳೀಯರು ನೋಡಿದ್ದಾರೆ. ಬ್ರಿಡ್ಜ್ ನಮ್ದು ಬೈಲ್ಪಾರಿಂದ IPM ಹೋಗೋ ಬ್ರಿಡ್ಜ್ ಕಟ್ ಆಗಿದೆಲ್ಲ, ಅಲ್ಲಿ ಈ ಘಟನೆ ನಡೆದಿದೆ. ಇಂದು ಬೆಳಿಗ್ಗೆ ಸುಮಾರು 8 ಗಂಟೆಗೆ ಕರುವಿನ ಮೃತದೇಹ ನೀರಿನಲ್ಲಿ ತೇಲುತ್ತಿರುವುದನ್ನು ಕಂಡು ಅಲ್ಲಿನ ಸ್ಥಳೀಯರಾದ ಫೈರೋಸ್, ಪವನ್ ಜೊತೆ ನಗರಸಭೆಯ ಸಿಬ್ಬಂದಿ ವರ್ಗದವರು, ಅರಣ್ಯಾಧಿಕಾರಿಗಳು ಮತ್ತು ನಗರಸಭೆಯ ಸದಸ್ಯರು ಸೇರಿ ಕರುವಿನ ಮೃತದೇಹವನ್ನು ಹರಸಾಹಸ ಮಾಡಿ ಹೊರಗೆ ತೆಗೆದರು.
ಸೈಡ್ ऊपर लेने का कटा करो पानी में नको छोड़ने का ಏಕೆಂದರೆ ಕರುವಿನ ಮೃತದೇಹ ನೀರಿನಲ್ಲಿದ್ದರೆ ಮತ್ತೆ ಮೊಸಳೆಗಳು ದಾಳಿ ಮಾಡಬಹುದೆಂದು. ನಂತರ ಅವರೆಲ್ಲರೂ ಸೇರಿ ಕರುವಿನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದರು. ವೀಕ್ಷಕರೇ, ನಿಮಗೊಂದು ಸೂಚನೆ. ದಿನೇ ದಿನೇ ನಗರದಲ್ಲಿ, ಅದರಲ್ಲಿ ನದಿಯ ಅಕ್ಕಪಕ್ಕದಲ್ಲಿ ಮೊಸಳೆಯ ಆತಂಕ ಹೆಚ್ಚಾಗಿದೆ. ನೀವು ಕೂಡ ಎಚ್ಚರದಿಂದಿರಿ. ನದಿಯ ಹತ್ತಿರ ಹೋದರೆ ಜಾಗೃತಿಯಿಂದಿರಿ, ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಎಚ್ಚರ. ಸಾನಿಯಾ ಎಂಟರ್ಪ್ರೈಸಸ್, JN ರೋಡ್, ದಾಂಡೇಲಿ. ಇಲ್ಲಿ ಅತ್ಯಾಧುನಿಕವಾದ ನವೀನ ಶೈಲಿಯ ಹೊಸ ತಂತ್ರಜ್ಞಾನದ ಜೆಲ್ ಕಂಪ್ಲೀಟ್ ಬಾತಿಂಗ್ ಸೊಲ್ಯೂಷನ್, ಹಾರ್ಡ್ವೇರ್ ಮಟೀರಿಯಲ್ಸ್, ಅಸ್ಟ್ರಾಲ್ ಪೈಪ್ಸ್, ಬರ್ಗರ್ ಪೇಂಟ್, ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ಸ್, ಆಲ್ ಟೈಪ್ ಆಫ್ ಗ್ಲಾಸ್ ವರ್ಕ್ಸ್, PVC ಸೀಲಿಂಗ್ ಅಂಡ್ ACP ಗ್ಲಾಸಿಂಗ್ ವರ್ಕ್ ಮತ್ತು ಇನ್ನಿತರ ಸಾಮಗ್ರಿಗಳು ಆಕರ್ಷಣೆ ಬೆಲೆಯಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿ ಸಾನಿಯಾ ಎಂಟರ್ಪ್ರೈಸಸ್, JN ರೋಡ್, ದಾಂಡೇಲಿ. ನಿಗೂಢ ಸಾವನ್ನಪ್ಪಿದ ಯುವಕನ ಪರಿಚಯ. ನಗರದಲ್ಲಿ ಕಳೆದ ವಾರ ಒಂದು ಘಟನೆ ಎಲ್ಲರಿಗೂ ಅಚ್ಚರಿ ಮೂಡಿಸಿತ್ತು. ನದಿಯಲ್ಲಿ ಯುವಕನ ದೇಹ ತೇಲಿ ಬಂದಿದ್ದು, ಅದಕ್ಕೆ ಮೊಸಳೆ ಬಾಯಿ ಹಾಕಿ ಅರ್ಧಮರ್ಧ ತಿಂದು ಅರ್ಧ ದೇಹವನ್ನು ಹಾಗೆಯೇ ಬಿಟ್ಟಿತ್ತು. ಆದರೆ ಆ ಯುವಕ ಯಾರು, ಅವನು ಎಲ್ಲಿಯವನು ಎಂಬ ಮಾಹಿತಿ ಮಾತ್ರ ದೊರೆಯಲಿಲ್ಲ. ಆದರೆ ನಮ್ಮ ಹತ್ತಿರ ಅದರ ವಿವರ ಇದೆ. ಬೈಲ್ಪಾರಿನ ಒಂದು ಪರಿವಾರ ಕಳೆದ ವಾರ ನೀರಿನಲ್ಲಿ ಆಕಸ್ಮಿಕವಾಗಿ ಸಾವನ್ನಪ್ಪಿದ ಯುವಕನ ಪರಿವಾರದವರು ನಾಪತ್ತೆಯಾಗಿದ್ದ ಯುವಕನ ದೂರು ನೀಡಿದ್ದಾರೆ. ಅವರ ಪ್ರಕಾರ ತನ್ನ ಮಗನಾದ ಮಹಾದೇವ್, ವಯಸ್ಸು 47, ರವಿವಾರ ಮನೆಯಿಂದ ಹೊರಗೆ ಹೋಗಿದ್ದ. ಅಂದಿನಿಂದ ಇವತ್ತಿನವರೆಗೂ ಅವನು ಮನೆಗೆ ಮರಳಿ ಬರಲಿಲ್ಲ. ಅದಕ್ಕಾಗಿ ನಮಗೆ ಸಂಶಯವಿದೆ, ನೀರಿನಲ್ಲಿ ಸಾವನ್ನಪ್ಪಿದ ಯುವಕನ ದೇಹ ನಮ್ಮ ಮನೆಯ ಮಹಾದೇವನಾಗಿರಬಹುದು. ಸೊಂಟದಲ್ಲಿ ಕಟ್ಟಿದ ಕೆಂಪು ದಾರ ಮತ್ತು ಕಾಲಿನಲ್ಲಿದ್ದ ಚಪ್ಪಲಿಯ ಗುರುತಿನಿಂದ ಪತ್ತೆ ಮಾಡಲಾಗಿದೆ ಎಂದು ಮನೆಯವರು ಹೇಳಿದ್ದಾರೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅವರ ಬಾಯಿಯಿಂದಲೇ ಕೇಳೋಣ ಬನ್ನಿ. नदी जाते ಅವ್ರ ಉದ ಕಟ್ಟಿಗೆ ಬೇಡ್ತದ ಬಾಜಿನ ತರಂಗಿಲ್ಲ ನನಗೆ. ಹಂಗಾನ ಒಳಗನ ಇರ್ತೀನಿ ನಾನು. ಮಲ್ಲಿನಾಗ ಏನು ಆಗಂಗಿಲ್ಲ ಕೈಗೋರಿ. ಅವನ ಎಲ್ಲಿ ಹೋಗೋನಲ್ಲ ಮೇಡಮ್, ಬೇರೆ ಬ್ರಿಡ್ಜ್ ಮೇಲೆ ಕೊಂಡ್ರ, ಬ್ರಿಡ್ಜಿಂದ ಮನಿಯಿಂದ ಬ್ರಿಡ್ಜ್ ಇಷ್ಟೇ ಕೊಂಡ್ರ. ಅದು ಮಾತ್ರ ಕೇಪ ಕರ್ಕೊಂಡ್ ಬಂದ ನಮ್ಗೆ. ಆ ದಿನ ಶನಿವಾರ ದಿನ ಸಾಯಂಕಾಲ 5-6 ಗಂಟೆಗೆ ಕರ್ಕೊಂಡ್ ಬಂದ್ಬಿಟ್ಟ. ಆಮೇಲೆ ಇಲ್ಲ ಆಂಟಿ ಅವ್ನು ಬಿದ್ದಿದ್ದ, ಬಿಡಿಸ್ಬಂದ ಅವನಿಗ ಬಿದ್ದಾನಲ್ಲಿ. ಒಂದಿನ ಯಾವ್ದು ಕರ್ಕೊಂಡು ಏನಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ಏನಂತ ನೀರಿನೊಳಗೆ ಬಿದ್ದು ಅಟ್ಯಾಕ್ ಆಗಿರ್ಬೋದು. ಏನಂತ ನಮ್ಗೆ ಅರ್ಥನ ಆಗಿಲ್ಲ ಮೇಡಮ್. ನಾವು ಎಲ್ಲ ಬಹಳ ಅಡ್ಡಾಡಿದ್ವಿ, ತಾಯಿ ಮಗ ಎಲ್ಲಾ ಕಡೆ ಅಡ್ಡಾಡಿದ್ವಿ. ಅಲ್ಲಿ ಇಲ್ಲಿ ಎಲ್ಲರ ಅದಾವ, ಯಾರಂದ್ರೆ ಇಲ್ಲೇ ನೋಡಿದೇವಿ, ಅಲ್ಲೇ ನೋಡಿದೇವಿ. ಏನಂತ ಅರ್ಥ ಮಾಡ್ಕೋಬೇಡ. ಜಗಳ ಇದ್ರೆ ನಾವೇನು ಜಗಳ ಮಾಡ್ಬೇಕೇನಪ್ಪ, ಸಿಟ್ಟಿಲ್ಲ. ಜಗಳ ಇಲ್ಲ, ಏನೂ ಇಲ್ಲ ಮೇಡಮ್. ಬಂದಾಗ ಇಲ್ಲೇ ಹೊರಗೆ ಇದ್ದ ನಿಮ್ ಮನೆಯವ್ರು ಬಂದಾಗ ಜಗಳ ಆಗುವಾಗ ಬಂದಾಗ ನಿಮ್ ಮನೆಯವ್ರ ಕಡೆ ಮಾತಾಡಿದ ನಾವು ನಿಂತ್ಕೊಂಡ. ನೀವು ಬಂದಾಗ ಮಾತ್ರ ಇಲ್ಲಾಗಿದ್ದಾವ. ಆ ದಿನ ಶನಿವಾರ ನೀವು ಬಂದಿದ್ರಲ್ಲ, ಆ ದಿನ ಮಾತ್ರ ಇಲ್ಲಾಗಿದ್ದ, ಹೊರಗಡೆ ಹೋಗಿದ್ದ ಅವನು. ಅಂದ್ರೆ ಹೆಂಡತಿ ಮಕ್ಳು ಬಿಟ್ಟು ಬಹಳ ವರ್ಷ ಆಯ್ತು ಮೇಡಮ್. ಅವ್ ಇಲ್ಲೇ ಇರಾಕತ್ತಿ. ನಾವನ್ನ ಹಾಕ್ತಿದ್ವಿ ಅವ್ನೀಗ, ಯಾಕಂದ್ರ ಕೆಲ್ಸ ಮಾಡಕ್ ಆಗುದಿಲ್ಲ ನಮ್ ಕಡೆ ಅಂತ ಹೇಳ್ತಿದ್ದ ಅವನು.
ಶೆಲೆ ಒಂದೇ ಭಾಳ ಕುಡಿತಿದ್ದವ ಇವ್ರು ಗೊತ್ತಿತ್ತು ಭಾಳ ಕುಡಿತಿದ್ದ ಶೆಲೆ ಒಂದು ಕುಡಿತಿದ್ದ ಮತ್ತೆ ಯಾರ ಕಲ್ದ ಕೆಲ್ಸಕ್ಕೆ ಹೋಗ್ತಿದ್ದ ಎಲ್ಲೆಲ್ಲಿ ಪೇಂಟಿಂಗ್ ಮಾಡಕ್ ಹೋಗ್ತಿದ್ದ ಮೇಡಮ್ ಅವ್ರು ಯಾರು ಹೋಗಿ ಕೆಲಸ ಮಾಡ್ಕೊಂಡು 150 ರೂಪಾಯಿ ಕೊಡ್ತಿದ್ರು. ಒಂದು ಶೆಲೆಕನ ಕುಡಿಯಾಕನ ತಂದ ಮಾಡ್ತಿದ್ದ. ಈ ಹುಡುಗ ಇನ್ನೊಂದು 4 ದಿನ ಸಾಯೋದೈತಂದ್ರೆ ಈ ಹುಡುಗ ಮತ್ತೆ ಯಾರನ್ನ ಕರ್ಕೊಂಡ್ಬಂದೈತಿ ಹುಡುಗ ಈ ಹುಡುಗ ಇಲ್ಲಪ್ಪ ಮನ್ಯಾಗ ಅಂತ ಹೇಳಿ ಕಳ್ಸಿದ್ದು ಕೇಳ ಮತ್ತೆ ಎಲ್ಲಿ ಹೋಗ್ತಾನೆ ಕೆಲ್ಸಕ್ಕೆ ಹೋಗ್ತಾನಂತ ನಮ್ಗೆ ಇಷ್ಟ ತಿಳಿದೇವು ಮತ್ತೆ ಎಲ್ಲಿ ಹೋಗ್ತಾನಂತ ಗೊತ್ತಿಲ್ಲ ನಮ್ಗೆ. ಜನ ಏನ್ ಮಾಡ್ತಾರ ಏನ್ ಬಿಡ್ತಾರ ಏನಿಲ್ಲ ಏನು ಗೊತ್ತಿಲ್ಲ. ಕೆಲ್ಸಕ್ಕೆ ಕರಿತಾರ ಹೋಗ್ತಾನಂತ ಹೇಳ್ತಿದ್ವಿ. ಏನೋ ಒಂದು ಚಂದಿಗೆ ಸರಿಯಾಗಿ ಬೇಕಲ್ಲ ಅಂತ ಹೋಗ್ತಾನಂತಿದ್ವಿ ನಾವು. ಇದೆಲ್ಲ ನಾವ್ ಹಿಂಗ್ ಮಾಡ್ತಾನಂತ ಗೊತ್ತಿದ್ದಿಲ್ಲಮ್ಮ. ಜನ ಮಾಡಿದ್ರು ಯಾರು ಮಾಡಿದ್ರು ಹೆಂಗ್ ಬಿದ್ದು ಏನ್ ಗೊತ್ತಾಗಿಲ್ಲ. ಇದು ಅಲ್ಲ ಮೇಡಮ್ ಅವ್ರು ಬಹಳ ಸ್ಟ್ರಾಂಗ್ ಇಲ್ಲ ಅದೇನಾದ್ರು ಕಟ್ಟಿ ಕುಂದಿರ್ಬೋದು ಸ್ವಲ್ಪ ಫಿಟ್ಸ್ ಟೈಪ್ ಏನಾದ್ರು ಯಾವಾಗ ಬಂದಿಲ್ಲ ಮೇಡಮ್ ಪಿಡ್ಸಿ ಇದ ಫಸ್ಟ್ ಎಷ್ಟು ಯಾವಾಗ ಆಮೇಲೆ ಕೆಪ ತಂದಿದ್ದಲ್ಲ ಅವಾಗ ಬಿದ್ದಾನ ಆಂಟಿ ಅಂತ ಹೇಳಿ ಇಬ್ರು ಹಿಡ್ಕೊಂಡ್ ಬಂದ್ರು ಅವ್ರ ಗಾಡಿ ಮೇಲೆ ಕರ್ಕೊಂಡ್ ಬಂದ್ ಬಿಟ್ರು. ಯಾಕಪ್ಪ ನೀ ಸೇರೆ ಕುಡಿದ ಇಲ್ಲ ನಾನೇನ್ ಸೇರೆ ಕುಡಿಲಿಲ್ಲ. ಆವತ್ತಿಗೆ ನಿಮ್ ಅತ್ತೆ ಇತ್ತು ಮನ್ಯಾಗ ಇಲ್ಲಿ ಕೊಡ್ತಿದ್ದ ಹಾಲ ಬಿರಾಡಿ ಕೊಡ್ತಿದ್ಲು. ಒಂದು ಬಿರಾಡಿ ಜಾಸ್ತಿ ಕೊಡಮ್ಮ ಅಂದ್ರೆ ಮತ್ತೆ 2 ಬಿರಾಡಿ ಜಾಸ್ತಿ ಕೊಡ್ತಿದ್ಲಕ್ಕಿ. ಅದು ಮಕ್ಕಳಿಗೆ ತಂದು ಹಾಕ್ತಿದ್ದಿಲ್ಲ. ನಮ್ ಗಂಡ ಸಾಯ್ಬೇಕಾರ ಸತ್ತ ಮೇಲೆ ಇಷ್ಟೆಲ್ಲ ನಾವ್ ಜೋಪಾನ ಮಾಡಿದ್ವಿ. ನಮ್ಗೊಂದ್ ಮಾತು ಎಲ್ಲರೂ ಹೋಗ್ಬೇಕು ಹೇಳಿ ಹೋಗ್ಲಿಲ್ಲ. ಏನ್ ನಮ್ಗೆ ಎಲ್ಲಿ ಹೋಗ್ಯಾನ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಏನ್ ನಮ್ ಸುದ್ದಿ ಗೊತ್ತಾಗಿ ನಮ್ಗೆ ಬಾಳ ಬೇಜಾರಾಗದು ಮನಸ್ಸಿಗೆ. ಯಾಕಂತ ಏನಾದ್ರು ಸಿಕ್ಕ್ರ ಒಂದ್ ಅಂತಿಮ ಸಂಸ್ಕಾರ ನಾವ್ ಮಾಡ್ಬೋದಾಗಿತ್ತಲ್ಲ. ಹಿಂಗೇನಿದೆ ನಮ್ಗೆ ಅರ್ಥನ ಆಗ್ತಿಲ್ಲ ಮೇಡಮ್. ಎಲ್ಲ ಕಾಣಿಸಿಲ್ಲ ಅಂತ ಒಂದ್ ದಿವಸ ನೆಕ್ಸ್ಟ್ ಬರ್ನೇ ಸಲ ಅರುಣ್ ಹೇಳಿದ್ ಅರುಣ್ಗ್ ಹೋಗಿ ಹೇಳಿದ್ಲ ಹಿಂಗ್ ನಮ್ ಮಗ ಕಾಣ್ತಾ ಇಲ್ಲ 4 ದಿನ ಆದ್ಮೇಲೆ ಅರುಣ್ ಹೇಳ್ದ ಪೊಲೀಸರು ಫೋನ್ ಮಾಡ ನಂಬರ್ ಕೊಟ್ಟ ಅರುಣ್. ಅದ್ ತಕ್ಷಣ ಫೋನ್ ಮಾಡಿದ್ವಿ ನಾವು ಪೊಲೀಸರವ್ರಿಗೆ. ಎಷ್ಟು ವರ್ಷದ ಇರ್ಬೋದು ಅವ್ 47 ಮೇಡಮ್. ಎಷ್ಟು ವರ್ಷದ ಏನಾಯ್ತಂದ್ರ ಅದು 30-40 ಒಳಗೈತ್ರಿ. ಮತ್ತ ಏನಾದ್ರು ಇಲ್ಲ ಅದ್ರ ನೋಡ್ಲಿಕ್ಕೆ ಭಯಾನಕ ಆಗಿದೆ. ಎಲ್ಲಾ ತಿಂದೈತದೆ ತಲೆ ಇಲ್ಲ ಕಾಲಿಲ್ಲ ಏನಿಲ್ಲ ಅನ್ನಕತ್ರು. ಮತ್ತೆ ನಾವು ಸ್ಟೇಷನ್ ಹೋದ್ವಿ. ಸ್ಟೇಷನ್ ಇಂದ ಪೊಲೀಸರು 2 ಮಂದಿ ಬಂದ್ರು. ಯಾವಾಗಂತ ಕಾಣೆಯಾಗಿದ ನಾವ 5 ದಿನದಿಂದ ಕಾಣೆಯಾಗಿದಾನ್ರಿ ಅವ್ನ ಕಾಣ್ತಾ ಇಲ್ಲ. ನಾವ್ ಹಿಂಗ್ ತಿಳ್ಕೊಂಡಿಲ್ಲ ಎಲ್ಲರ ಕೆಲ್ಸಕ್ ಹೋಗಿರ್ಬೋದ ಹಿಂಗ ತಿಳ್ಕೊಂಡೇವು ನಾವ್ ಹೇಳೋದು. ಅಂದ್ರೆ ಯಾವಾಗ್ಲೂ ಹೋಗ್ಬೇಕಾದ್ರ ಅಮ್ಮ ನಾ ಹೋಗ್ತೀನಿ ಬ್ಯಾಗ್ ಮೊಬೈಲ್ ಎಲ್ಲ ಇಲ್ಲ ಐತಿ ಮೇಡಮ್. ಅವ್ನಿಗೆ ಏನೂ ಓದಿಲ್ಲ ಅವ್ನು ಬಟ್ಟೆ ಗಿಟ್ಟೆ ಏನೂ ಇಲ್ಲ. ಹಂಗೆ ಹೋಗ್ತಾನ ಬಟ್ಟೆ ತಗೊಂಡ್ ಹೋಗ್ತಾನಲ್ಲ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹಿಂಗ್ ತಿಳ್ಕೊಂಡಿ ಮೇಡಮ್. ಏನ್ ಮಾಡೋದು ಮೇಡಮ್ ಮಾಡಿ ಇಷ್ಟೆಲ್ಲ ಮಾಡಿ ಹಿಂಗಾಯ್ತಲ್ಲ ನಮ್ ಪರಿಸ್ಥಿತಿ ಏನಿದು ಅಂತ ಬಹಳ ಮನಸ್ಸಿಗೆ ಬೇಜಾರ. ತಾಯಿ ಮಗ ಬಾಳ ಓಡಾಡಿದ್ವಿ ನಾವು ಪೊಲಿಟಿಷಿಯನ್ 2-3 ದಿನ ಓಡಾಡಿದ್ವಿ. ನಾನೇ ನಿಮ್ಮೆಲ್ಲ ಮನೆ ಎಲ್ಲ ಹುಡುಕಾಡಿದ್ವಿ ನಾವು ಇಡೀ ದಾಂಡೇಲಿಯೊಳಗೆಲ್ಲ ಹುಡುಕಾಡಿದ್ವಲ್ಲ. ನನ್ಗೆ ಗೊತ್ತಾಗ್ಲಿಲ್ಲ. ನಾನು ಲಕ್ಷ್ಮಿ ಹೇಳಿದಾಗ ಗೊತ್ತಾಯ್ತು. ನಾನು ನ್ಯೂಸ್ ನಾಗನು ನನ್ಗೆ ಗೊತ್ತಾಗ್ಲಿಲ್ಲ. ನಾನೇನ್ ಅನ್ಕೊಂಡಿದ್ದೆ ಯಾರು ಮಿಸ್ಸಿಂಗ್ ಅಂದ್ರೆ ಯಾರಾದ್ರೂ ಟೂರಿಗೆ ಬರ್ತಾ ಇರ್ತಾರೆ ಜನ, ಯಾರಾದ್ರೂ ಆಗಿರ್ಬೋದು ಅಚಾನಕ್. ಮೊನ್ನೆ ರಾತ್ರಿ ಹೇಳಿಕಿಗೆ ಅವ್ರು ಫೋನ್ ಮಾಡಿ ಹೇಳಕ್ ಕಳ್ಸೋರ್ಗೆ ಅಂತ ಇಲ್ಲ ಗೊತ್ತಿರ್ಬೋದು ಬಿಡಮ್ಮ ಅಂತ. ಈಗ ಹೇಳ್ಕೊಟ್ಟಿವ್ರಿಗೆ ನಾನೇ ಹೇಳ್ಕೊಟ್ಟೇನೆ ಈಗೇನಲ್ಲ ಅವ್ರು ನಮ್ಗೆ ಅಷ್ಟು ಕಾಂಟ್ರಾಕ್ಟ್ ಇಲ್ಲ. ಅವ್ನು ಹೆಂಡತಿ ಕೂಡ ಮಾತಾಡ್ತೂನಿ ಇಲ್ಲಾಗಿದ್ದ. ಬಡದಿದ್ರ ಅವ್ರೆಲ್ಲ ಅವಾಗ ಬಡದೆಲ್ಲ ಮಾಡಿದ್ರ ಅವಾಗ ಕರ್ಕೊಂಡ್ ಬಂದಿದ್ವಿ ನಾವು. ಅವಾಗ ಕರ್ಕೊಂಡ್ ಬಂದ್ ಇಲ್ಲೇ ಉಳಿದಿದ್ದ ಮೇಡಮ್ ಅವ್ನು. ಇಲ್ಲೇ ಉಳ್ಕೊಂಡಿದ್ದ. ನಾವ್ ಏನೋ ಒಂದ್ ಹುಡುಗ ಒಂದ್ ಹುಡುಗಿ ಐತಿ ಮೇಡಮ್. ಇವಾಗ ಒಂದು ನೋಡ್ಕೊತಾನಲ್ಲ ತಾಯಿ ಅಂತ ನಮ್ಗೊಂದು ಆಸೆ ಇರ್ತಿತ್ತು, ಧೈರ್ಯ ಬರ್ತಿತ್ತು ನನಗ. ಇದಾನಪ್ಪ ನಮ್ಮ ಅಣ್ಣ ಮನೆಯೊಳಗ ಏನ್ ಮಾಡ ಒಂದ್ ಹಿಂಗ ಅನ್ಸಿತ್ತು ಮೇಡಮ್. ನಮ್ಗೆ ಧೈರ್ಯ ಒಂದ್ ಗಂಡಸಿದಾನಂದ್ರೆ ಎಷ್ಟು ಧೈರ್ಯ ಬರ್ತದ ನಮ್ಗೆ. ಒಂದ್ ಯಾರು ಇದ ನಮ್ಮ ಮನೆಯೊಳಗ ಅಣ್ಣ ಇದ ಅನ್ಬಿಡ ಅಂತ ಹೇಳಿ ಹಿಂಗ್ ತಿಳ್ಕೊತಿದ್ದೆ ಮೇಡಮ್ ನಾನು. ಇರ್ಲಿ ನಾವ್ ಏನ್ ಹಾಕ್ತೇವದು ನೀ ತಿಂದು ಆರಾಮಿರೋ ನಿಮ್ ಕಡೆ ಆಗುದಿಲ್ಲ ಕೆಲಸ. ಈಗ ನಿಮ್ಮ ಮನಸ್ಸಿನಲ್ಲಿ ಇದ್ದ ಸಂಸ್ಥೆ ಹೋಗ್ಬೇಕಾದ್ರೆ ಈಗ DNA ಟೆಸ್ಟ್ ಮಾಡೋದು ಒಳ್ಳೇದಲ್ಲ. ಯಾಕಂದ್ರೆ ಅವ್ರು ನಿಮ್ಮ ಮಗನೂ ಇಲ್ಲ ಅಂತ ಇವ್ರಿಗೂ ನನಗೂ ಅನುಮಾನ. ಎಲ್ಲಾ ಕಡೆ ಹೋಗಿ ಕೇಳಾಡಿದ್ವಿ ನಾವು ದೇವ್ರಿಗೆ. ಕೆಲವ್ರು ಅಂತಾರ ಇಲ್ಲ, ಕೆಲವ್ರು ನಿಮ್ದು ತಾಯಿ ಇದಾರಲ್ಲ, ತಾಯಿ ಇದಾರಲ್ಲ, ತಾಯಿ ನೀವು ಮಾಡ್ಕೋಬಹುದು, ಚೆಕ್ ಮಾಡ್ಬೋದು ನೀವು. ಹಂಗ ಅವ್ನ ಹೆಂಡತಿ ಮಕ್ಳು ಮಾತ್ರ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ ನಾವು ಪೊಲೀಸರು. ಇಲ್ಲೇ ಬಿದ್ದು ಬಾಳ ದಿನ ಆಯ್ತು ಅವ್ನು ತಾಯಿ ಮನೆಗ ಇದ್ದು ಅಂತ ಹೇಳಿದ್ರೆ. ಅವ್ರು ಏನು ಎಲ್ಲ ಮಿಸ್ಸಿಂಗ್ ಎಲ್ಲ ಕೊಟ್ಟು ಬಂದೇವು ನಾವು. ಹೋಗಿದ ನಾವು ಸಂಡೇ ದಿನ ಶನಿವಾರ ಅದ ಸಂಡೇ ಇಲ್ಲ ಅಂತೆಲ್ಲ ಹೇಳಿದ್ವಿ. ಆದ್ರೆ ಅವ್ರು ಏನ್ ಮಾಡ್ತಾರ. ಡಿ ಸ್ಯಾಮ್ಸನ್ ಮೂಲಕ ಮನವಿಗಳು. ನಗರದ ಡಿ ಸ್ಯಾಮ್ಸನ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆ
ಇವರು ಸದರಿ ಮತ್ತು ನಿವೃತ್ತ ಡಿ ನೌಕರರಿಗೆ ನೀಡಬೇಕಾದ ಸೌಲಭ್ಯವನ್ನು ಸಕಾಲದಲ್ಲಿ ನೀಡದೇ ಇರುವುದರಿಂದ ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಮನವಿಯಲ್ಲಿ ಕಳೆದ 15 ವರ್ಷದಿಂದ ಬಡ್ತಿ ಸೌಲಭ್ಯಗಳನ್ನು ಮಾಡದೆ ಬಡ್ತಿಗೆ ಸಂಬಂಧಪಟ್ಟ ಯಾದಿಯ ಕಡತಗಳು ಜಿಲ್ಲೆಯ ನಗರಾಭಿವೃದ್ಧಿ ಕೋಶದ ಕಚೇರಿಯ ನೆಲಗುಂದಿಗೆಗೆ ಇರುತ್ತದೆ ಎಂದು ಇನ್ನು ಅನೇಕ ವಿಷಯಗಳ ಬಗ್ಗೆ ಮನವಿಯಲ್ಲಿ ವಿವರಿಸಲಾಗಿದೆ. ಹಾಗೆಯೇ ಇವತ್ತು ಪೌರ ಕಾರ್ಮಿಕರು ಅಂತ ನೇಮಕ ಆದವರು ಕೆಲವು ಮೇಲುವರ್ಗಕ್ಕೆ ಸೇರಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಬೇರೆ ಬೇರೆ ಹುದ್ದೆಗಳನ್ನು ಕಚೇರಿ ಹುದ್ದೆಗಳನ್ನು ನಿರ್ವಹಿಸ್ತಿದ್ದಾರೆ. ಆದರೆ ಇತ್ತೀಚೆಗೆ ಪೌರಾಡಳಿತ ಇಲಾಖೆ ಯಾರೆಲ್ಲ ಪೌರ ಕಾರ್ಮಿಕರಾಗಿಯೇ ಸೇವೆ ಸಲ್ಲಿಸಬೇಕು, ಯಾವ ಕಾರಣಕ್ಕೂ ಬೇರೆ ಹುದ್ದೆಗಳನ್ನು ಸಲ್ಲಿಸಬಾರ್ದು ಅಂತ ನಿರ್ದೇಶನ ಇದ್ದರೂ ಕೂಡ ಜಿಲ್ಲೆಯಲ್ಲಿ ಈ ಥರದ ಕ್ರಮಕ್ಕೆ ಎಲ್ಲೆಲ್ಲಿ ಪೌರ ಕಾರ್ಮಿಕರಂತ ಬೇರೆ ಬೇರೆ ಹುದ್ದೆಗಳನ್ನು ನಿರ್ವಹಿಸ್ತಿದ್ದಾರೆ ಅವರ ಸೂಕ್ತ ಕ್ರಮಕ್ಕೋಸ್ಕರ ಜಿಲ್ಲೆಯ ಯಾವ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಅತಿ ಶೀಘ್ರದಲ್ಲಿ ಈ ಸಮಸ್ಯೆ ಇತ್ಯರ್ಥ ಆಗಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆ ಈ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ತಾರೆ. ಅದೇ ರೀತಿ ನಗರದ ಅರಣ್ಯಾಧಿಕಾರಿಗಳ ಹಳಿಯಾಳ್ ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ದಾಂಡೇಲಿ ವಲಯದ ಉಪವಲಯ ಅರಣ್ಯಾಧಿಕಾರಿಗಳಿಂದ ಪೀಠೋಪಕರಣದ ಅಕ್ರಮ ಪಾಸ್ ನೀಡುವಿಕೆಯಲ್ಲಿ ಅವ್ಯವಹಾರ ಕುರಿತು ನಗರ, ತಾಲೂಕಾ ಮತ್ತು ಜಿಲ್ಲೆಯ ಅರಣ್ಯಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಮುಂದಾಗದಿರುವುದು ತುಂಬ ಖೇದಕರ ಸಂಗತಿ. ಈ ಕುರಿತಂತೆ ಈ ಹಿಂದೆ ಕಳೆದ 2-3 ವರ್ಷಗಳ ಹಿಂದೆ ಒಬ್ಬ ಅಧಿಕಾರಿ ವಿರುದ್ಧ ವರದಿ ಆದ ಕೂಡಲೇ ಅವರನ್ನು ಅಮಾನತು ಮಾಡಿ ವಿಚಾರಣೆ ಮಾಡಿದರು. ಆದರೆ 10 ದಿನಗಳಾದರೂ ಕೂಡ ಇನ್ನೂವರೆಗೆ ಯಾವುದೇ ಕ್ರಮಕ್ಕೆ ಮುಂದಾಗಲಿಲ್ಲ. ಮತ್ತು ಈ ದೂರನ್ನು ಕೇವಲ ದೂರಾಗಿ ಕೊಡಲಿ, ಇದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳೆಲ್ಲವೂ ಕೂಡ ಟೀಕು, ರೋಸು ಮತ್ತು ಜಂಗ್ಲಿ ಕಟ್ಟಿಗೆ ಇತ್ಯಾದಿ ಪಾಸ್ಗಳೆಲ್ಲ ಕೂಡ ದಾಖಲಾತಿಯೊಂದಿಗೆ ನಾನು ದೂರನ್ನು ಕೊಟ್ಟಿದ್ದೆ. ಆದರೆ ಯಾವುದೇ ಕ್ರಮಕ್ಕೆ ಮುಂದಾಗದಿರುವುದು ತುಂಬ ಖೇದಕರ ಸಂಗತಿ. ಹಾಗಾಗಿ ಎಲ್ಲೋ ಒಂದು ಕಡೆ ಅರಣ್ಯ ರಕ್ಷಕರಾದಂಥ ಇವರು ಅರಣ್ಯ ಭಕ್ಷಕರಿಗೆ ಮೇಲಿಲಾಖೆಯವರು ಬೆಂಬಲಿಸ್ತಿದ್ದಾರೆ ಎನ್ನುವುದನ್ನು ಇಲ್ಲಿ ಕಾಣಬಹುದು. ಹಾಗಾಗಿ ಕೂಡಲೇ ಅವರು ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೇನೆ. ಒಂದಾದ ಮೇಲೆ ಅವರು ಕ್ರಮಕ್ಕೆ ಮುಂದಾಗದೇ ಇದ್ದಲ್ಲಿ ನಾನು ಸಂಬಂಧಪಟ್ಟ ಮೇಲಿಲಾಖೆಗಳಿಗೆ ಖುದ್ದಾಗಿ ಭೇಟಿ ಕೊಟ್ಟು ದೂರನ್ನು ಮತ್ತು ಈ ವಿಚಾರವನ್ನು ಅವ್ರ ಗಮನಕ್ಕೆ ತರಲು ನಾನು ಬಯಸ್ತೇನೆ. ಅಂತೆ ನಾನು ಈ ಹಿಂದೆ ಕೂಡ ಏನು ಹಳಿಯಾಳದಲ್ಲಿ 17-10-20ರವರೆಗೇನು ಸೇವೆಯನ್ನು ಸಲ್ಲಿಸಿದರು ಅರಣ್ಯಾಧಿಕಾರಿಗಳು, ಅವರ ವಿರುದ್ಧ ಕೂಡ ನಾನು ಈಗಾಗಲೇ ದೂರನ್ನು ಕೊಟ್ಟಿದ್ದೇನೆ. ಆದರೆ ಸಿರ್ಸಿಯಲ್ಲಿ ಏನು ಈ ಕೇಂದ್ರ ಸರ್ಕಲ್ನ ಮುಖ್ಯಸ್ಥರಾಗಿ ಏನಿದ್ದಾರೆ ಅವರು ಈ ಥರದ ಯಾವುದೇ ಪ್ರಕರಣಕ್ಕೆ ಸ್ಪಂದನೆ ಮಾಡದೇನೆ ತಪ್ಪಿಸ್ತರ ಪರವಾಗಿ ಅವರು ನಿಂತಿದ್ದಾರೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಜೊತೆ ಅಕ್ಷತಾ ಚವ್ಹಾಣ್, ಕ್ಯಾಮ್ರಾಮನ್ ಲತೀಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.